ಹಾಸನಿಂದ ಮಂತ್ರಾಲಯಕ್ಕೆ 4:45ಗೆ ಹೊರಡುತ್ತೆ. ಎಲ್ಲರೂ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಜರ್ನಿ ಅಂತ ನೋಡೋಣ ಬನ್ನಿ. ಮನೇಲಿ ತುಂಬ ಪ್ಯಾಕಿಂಗಲ್ಲಿ ಬ್ಯುಸಿ ಇದ್ದೆ, ಮನೇಲಿ ಊಟ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇಲ್ಲಿ ಬಂದು ಊಟ ಮಾಡ್ತಾಳೆ. ಆಯ್ ಮಾಡೆ ಕೆಲ್ಸಕ್ಕೆ ಹೋಗಿಲ್ಲ, ಪ್ಯಾಕಿಂಗಲ್ಲಿ ಬ್ಯುಸಿ ಇದ್ಲು. ವಿದ್ಯಾ ಆಯ್ ಮಾಡು ಅಮ್ಮ, ಆಯ್ ಮೇಡಮ್ಮ, ಹಾಯ್ ನಮ್ಮ ಪಾಪನ ಪಾಪ ಪಾಪ ಆಯ್ ಮಾಡು ಅಕ್ಕ, ಆಯ್ ಮಾಡಕ್ಕ. ಇದು ಹಾಸನಿಂದ ಮಂತ್ರಾಲಯಕ್ಕೆ ಒಂದು ಗೂಡ್ಸ್ ಕಡೆ ಹೋಗ್ತಾ ಇತ್ತು. ಅದರಲ್ಲಿ JCBಗಳೆಲ್ಲ ಹೋಗ್ತಾ ಇದ್ವು. ಸೊ ಹಾಗಾಗಿ ವೀಡಿಯೋ ಮಾಡಿ ಇದ್ದ ತಕ್ಷಣ ಆಟೋಗಳು ಸಿಗುತ್ತೆ. 150 ರೂಪಾಯಿ ಫ್ರೀ ತೊಗೊತಾರೆ. ಸೊ ಲಾಡ್ಜ್ ಹತ್ರನೇ ಬಿಡ್ತಾರೆ. ಸೊ JCBಗಳು ಫುಲ್ಲು ನೋಡಿ ಎಲ್ಲಿಗೆ ಹೋಗ್ತಿದೆ ಗೊತ್ತಿಲ್ಲ. ಹೋಗ್ತೀವಿ. ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ಅಲ್ಲೇ ಫೋಟೋಸ್ ತಕ್ಕೊಂಡು ಒಳಗಡೆ ಬಂದ್ವಿ. ಎಲ್ಲರೂ ಫೋಟೋಸ್ ತಗೊಂಡು ಇದೇ ಫೋಟೋಸ್ ಎಲ್ಲ ಒಂದು ಸ್ವಲ್ಪ ತಗೊಂಡು ಬಂದ್ವಿ. ಅಲ್ಲಿ ಬರ್ತಿದ್ದಂಗೆ ನಮಗೆ ಡೈರೆಕ್ಟ್ ಎಂಟ್ರಿ ಕೊಟ್ಟು ಪೂಜೆ ನಡೀತಾ ಇತ್ತು. ಅದು ನೋಡಿದ್ವಿ, ಸೇವೆ ಮಾಡ್ತಾ ಅದನ್ನು ಚೆನ್ನಾಗಿತ್ತು. ಪೂಜೆ ನಡೀತಾ ಇದೆ. ಒಳಗಡೆ ಬಂದ್ವಿ. ಸುತ್ತ ಮ್ಯೂಸಿಯಂ ಥರ ಮಾಡಿದ್ದಾರೆ, ನೋಡೋಕ್ಕೂ ಚೆನ್ನಾಗಿದೆ. ಸೊ ಅದೆಲ್ಲ ದರ್ಶನ ಮುಗಿಸಿ ರಾತ್ರಿ ಚೆಕ್ಔಟ್ ಮಾಡೋಣ ಅಂತ ಬಂದ್ವಿ. ಎದುರುಗಡೆ ರಾತ್ರಿ ಫೌಂಟೇನೆಲ್ಲ ಆನ್ ಆಗಿತ್ತು. ಈ ಥರ ಇದೆ ನೋಡಿ. ಇದೇ ಉಳ್ಕೊಂಡಿದ್ದು ಲಾಡ್ಜು. 400 ರೂಪಾಯಿ, 800 ರೂಪಾಯಿ ಡೆಪಾಸಿಟ್ ಮಾಡ್ಕೋತಾರೆ, 400 ರೂಪಾಯಿ ರಿಟರ್ನ್ ಕೊಡ್ತಾರೆ. ಸೊ ಎಲ್ಲರೂ ರೈಲ್ವೆ ಸ್ಟೇಷನಿಗೆ ಮತ್ತೆ ಬಂದ್ವಿ. ಈಗೆಲ್ಲ ಫ್ಲ್ಯಾಟ್ ಆಗಿದ್ವಿ, ರಿಟರ್ನ್ ಬರ್ತಾಯಿದ್ದೀವಿ. ಆದರೆ ರೈಲಲ್ಲಿ ಟಿಕೆಟ್ ಬುಕ್ಕಿಂಗ್ ಇಲ್ಲದೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಬುಕ್ ಮಾಡ್ಕೊಂಡು ಹೋಗಿ ನನ್ನ ವೀಡಿಯೋಸ್ಗಳಿಗೆ ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೆ. ಬಾಯ್.